ಈಗ ಒಂದು ಹೇಳ್ಬಿಡಿ ನೀವು, 5 ಗ್ಯಾರಂಟಿಗಳನ್ನು ಕಾಂಗ್ರೆಸ್ ಸರ್ಕಾರ ಏನು ಜಾರಿ ಮಾಡಿದೆ ಅವೆಲ್ಲವೂ ಕೂಡ ಬಹಳ ಆರೋಗ್ಯಕರವಾದಂಥ, ಬಡವರಿಗೆ ಅನುಕೂಲಕರವಾದಂಥ, ಬಡವರಿಗೆ ಶಕ್ತಿ ತುಂಬತಕ್ಕಂಥ, ಸಾಮಾಜಿಕವಾಗಿ ಆರ್ಥಿಕವಾಗಿ ಶಕ್ತಿ ತುಂಬತಕ್ಕಂಥ ಗ್ಯಾರಂಟಿ ಯೋಜನೆಗಳು ಅಂತ ಹೇಳ್ಬಿಡಿ. ಒಂದೇ ಮಾತು, ಗ್ಯಾರಂಟಿಗಳನ್ನು ನಾವು ವಿರೋಧ ಮಾಡೋದಿಲ್ಲ. ಆದರೆ ಅಲ್ಲಲ್ಲ, ವಿರೋಧ ಮಾಡಲ್ಲ ಅಂತಂದ್ರೆ ಸ್ವಾಗತನೇ ಮಾಡ್ತೇವೆ. ಇವು ಅವರ ಸಬಲೀಕರಣ ಅಲ್ಲ, ಅದರಲ್ಲಿ ಆಸ್ತಿ ಉತ್ಪತ್ತಿ ಆಗೋದಿಲ್ಲ. ಅದು ಮೂಗಿಗೆ ತುಪ್ಪ ಸವರಿದಂಗೆ. ಆ ಜನರಿಗೆ ಆ ತಾತ್ಕಾಲಿಕವಾದ ಶಮನ ಮತ್ತು ಇವುಗಳನ್ನು ಕೊಟ್ಟಿರ್ತಕ್ಕಂಥದ್ದು ಚುನಾವಣೆಯ ಗಿಮಿಕ್ಕು. ಆದ್ರಿಂದ ನಾನು ಯಾಕೆ ಆ ಮಾತನ್ನು ಹೇಳಿದೆ ಅಂದ್ರೆ, ಯಾಕೆ ಹೇಳಿದೆ ಅಂದ್ರೆ, ಕಾಪಿ ಹೊಡೆದು ಮ್ಯಾನಿಫೆಸ್ಟೋದಲ್ಲಿ ಯಾವ ಕಾರಣಕ್ಕೆ ಕಾಪಿ ಹೊಡೆದ್ರಿ? ಬಡವರ ವಿರೋಧಿಗಳು ಇದನ್ನ ಯಾಕೆ ಮಾಡಿದ್ರು? ಮತ್ತೆ ಅವ್ರ ನಾಯಕರು, ನೀವು ಯಾರು ಸಾಲ ಮನ್ನಾ ಮಾಡೋದು ಗೊತ್ತಾ? ನರೇಂದ್ರ ಮೋದಿ ಅವರು ಯಾರು ಸಾಲ ಮನ್ನಾ ಮಾಡಿರೋದು? ಅಂಬಾನಿ, ಅದಾನಿ, ಕಾರ್ಪೊರೇಟ್ ಕುಳುಗಳು ಅವ್ರ ಸಾಲ 17 ಲಕ್ಷ ಮನ್ನಾ ಮಾಡಿದ್ದಾರೆ. ಸದನವನ್ನು ತಪ್ಪುದಾರಿಗೆ ಎಳಿತಾ ಇದ್ದಾರೆ. ನಾನು ಸದನ ತಪ್ಪುದಾರಿಗೆ ಎಳೆಯದೇ ಸಭಾಪತಿಗಳೇ. ಆಮೇಲೆ ಉತ್ತರ ಹೇಳಪ್ಪ, ಆಮೇಲೆ ಕ್ಲಾರಿಫಿಕೇಶನ್. ನೋ ಪಾಯಿಂಟ್ ಆಫ್ ಆರ್ಡರ್. ಇಲ್ಲೇ ಈ ಮನೆಯಲ್ಲೇ ಯಡಿಯೂರಪ್ಪನವ್ರು ಹೇಳಿದರು. ಏನಂತ ಹೇಳಿದ್ರು ಗೊತ್ತಾ? ನಮ್ಮ ಹತ್ರ ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಇಲ್ಲ ಸಾಲ ಮನ್ನಾ ಮಾಡೋಕ್ಕೆ, ಅದಕ್ಕೆ ರೈತರ ಸಾಲ ಮನ್ನಾ ಮಾಡೋಕ್ಕಾಗಲಿಲ್ಲ ಅಂತ ಹೇಳುತ್ತ. ನೀವು ಯಾರು ಸಾಲ ಮನ್ನಾ ಮಾಡೋದು ಗೊತ್ತಾ? ನರೇಂದ್ರ ಮೋದಿ ಅವರು ಯಾರು ಸಾಲ ಮನ್ನಾ ಮಾಡಿರೋದು? ಅಂಬಾನಿ, ಅದಾನಿ, ಕಾರ್ಪೊರೇಟ್ ಕುಳುಗಳು ಅವ್ರ ಸಾಲ 17 ಲಕ್ಷ ಮನ್ನಾ ಮಾಡಿದ್ದಾರೆ. ಸದನವನ್ನು ತಪ್ಪುದಾರಿಗೆ ಎಳಿತಾ ಇದ್ದಾರೆ. ನಾನು ಸದನ ತಪ್ಪುದಾರಿಗೆ ಎಳೆಯದೇ ಸಭಾಪತಿಗಳೇ. ಆಮೇಲೆ ಉತ್ತರ ಹೇಳಪ್ಪ, ಆಮೇಲೆ ಕ್ಲಾರಿಫಿಕೇಶನ್. ನೋ ಪಾಯಿಂಟ್ ಆಫ್ ಆರ್ಡರ್. ಯಡಿಯೂರಪ್ಪನವರು ಸಾಲ ಮನ್ನಾ ಮಾಡೋಕ್ಕಾಗಲ್ಲ, ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್, ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಇಲ್ಲ ಅಂತ ಹೇಳಿದ್ದು ರೆಕಾರ್ಡ್ನಲ್ಲಿದೆ. ನಾನೇನು ಸುಳ್ಳು ಹೇಳ್ತಾ ಇಲ್ಲ. ಮನಮೋಹನ್ ಸಿಂಗ್ರವರು 72,000 ಕೋಟಿ ಸಾಲ ಮನ್ನಾ ಮಾಡಿ, ನರೇಂದ್ರ ಮೋದಿ ಅವರು ಮಾಡಲಿಲ್ಲ. ರೈತರು ಕಷ್ಟದಲ್ಲಿರುವಾಗಲೂ ಕೂಡ ಮಾಡಲಿಲ್ಲ. ನಾನು 50,000ವರೆಗೆ ಸೊಸೈಟಿಗಳ ಸಾಲ ಎಲ್ಲ ಮನ್ನಾ ಮಾಡಿದೆ ರೈತರದು. ಇನ್ನೊಂದು ಹೇಳ್ಬಿಡ್ತೀನಿ, ಮರ್ತುಬಿಟ್ಟಿದೆ ನಾನು. ಈ ಗ್ಯಾರಂಟಿ ಯೋಜನೆಗಳೆಲ್ಲ ವಿರೋಧ ಮಾಡಿದ್ರಲ್ಲ, ದೆಹಲಿಯಲ್ಲಿ ಏನು ಮಾಡಿದ್ರು, ಹರಿಯಾಣದಲ್ಲಿ ಏನು ಮಾಡಿದ್ರು, ಮಹಾರಾಷ್ಟ್ರದಲ್ಲಿ ಏನು ಮಾಡಿದ್ರು, ಮಧ್ಯಪ್ರದೇಶದಲ್ಲಿ ಏನು ಮಾಡಿದ್ರು, ರಾಜಸ್ಥಾನದಲ್ಲಿ ಏನು ಮಾಡಿದ್ರು. ನಮ್ಮ ಗ್ಯಾರಂಟಿ ಯೋಜನೆಗಳನ್ನೇ ಇವ್ರ ಮ್ಯಾನಿಫೆಸ್ಟೋನಲ್ಲಿ, ಇವ್ರ ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಕಾಪಿ ಹೊಡೆದ್ಬಿಟ್ರು. ಕಾಪಿ ಯಾತಕ್ಕೋಸ್ಕರ ವಿರೋಧ ಮಾಡಿದ್ರಿ? ಮಾನ್ಯ ಅಧ್ಯಕ್ಷರು ಆ ಕಡೆ ನೋಡ್ತಾ ಇದ್ದಾರೆ, ಯಾಕೆ ರವಿಕುಮಾರ್ದು ಜಾಸ್ತಿ ಆಯ್ತು. ಮಾನ್ಯ ಅಧ್ಯಕ್ಷರೇ, ಕಾಪಿ ಹೊಡೆದ್ಬಿಟ್ರು. ಯಾರು ವಿರೋಧ ಮಾಡಿದ್ರು ಅವರೇ ಕಾಪಿ ಮಾಡಿಬಿಟ್ರು. ನಾವು ರಾಜಕಾರಣ ಮಾಡಬೇಕಲ್ಲ, ಮುಳ್ಳನ್ನಿಂದಲೇ ತೆಗಿಬೇಕು. ಒಪ್ಕೊತಾ ಇದ್ದಾರೆ ಸದ್ಯ. ನನಗೇನಪ್ಪ ಅಂತಂದ್ರೆ, ನೀವು ಕೂಡ್ರಿ, ಕೂಡಪ್ಪ. ಅದಕ್ಕೆ ಹೇಳ್ತೀವಿ, ಮುಖ್ಯಮಂತ್ರಿ ಮಾತಾಡೋದು ಸ್ವಲ್ಪ ಏನು ಅನ್ಸಂಗಿಲ್ಲ ನಿಮಗೆ. ಪ್ಲೀಸ್, ನಿಮ್ಮ ನಾಯಕರಿಗೆ ಕಿಮ್ಮತ್ ಕೊಡ್ರಿ. ಎಲ್ಲ ನೀವು ಕೂತ್ಕೊಳ್ರಪ್ಪ, ಅವ್ರು ಯಾಕೆ ಅವ್ರು ಇದ್ರೆ ಎತ್ಕೊಳ್ಳಿ. ಮನೆ ಅಧ್ಯಕ್ಷರೇ ಕಾಪಿ ಮಾಡಿಬಿಟ್ರು. ವಿರೋಧ ಮಾಡಿದವರು ಕಾಪಿ ಮಾಡೋದು. ಈಗಲೂ ವಿರೋಧ ಮಾಡ್ತಾರೆ ಅಂತ ಅನಿಸುತ್ತೆ.
ಈಗ ಮಾಡಲ್ವಾ? ಗ್ಯಾರಂಟಿಗಳನ್ನ ವಿರೋಧ ಮಾಡಲ್ಲ ನಾವು. ವೆರಿ ಗುಡ್. ಸದ್ಯ ನಿಮಗೆ ಒಳ್ಳೆ ಬುದ್ಧಿ ಬಂತಲ್ಲ ಅನ್ನೋದೇ ಈಗ. ಮುಗೀತು ನೋಡಿ ನಿನಗೆ. ಒಳ್ಳೆ ಬುದ್ಧಿ ಬಂತಲ್ಲ ನಿನಗೆ. ಅದಕ್ಕೆ ಸ್ವಲ್ಪ ಆ ಕಡೆ ಸದ್ ಕೂಡ ಮಣಿ ಒಳ್ಳೆ ಬುದ್ಧಿ ಬಂತಲ್ಲ. ಈಗ ಒಂದು ಹೇಳ್ಬಿಡಿ ನೀವು, 5 ಗ್ಯಾರಂಟಿಗಳನ್ನ ಕಾಂಗ್ರೆಸ್ ಸರ್ಕಾರ ಏನು ಜಾರಿ ಮಾಡಿದೆ ಅವೆಲ್ಲವೂ ಕೂಡ ಬಹಳ ಆರೋಗ್ಯಕರವಾದಂಥ, ಬಡವರಿಗೆ ಅನುಕೂಲಕರವಾದಂಥ, ಬಡವರಿಗೆ ಶಕ್ತಿ ತುಂಬತಕ್ಕಂಥ, ಸಾಮಾಜಿಕವಾಗಿ ಆರ್ಥಿಕವಾಗಿ ಶಕ್ತಿ ತುಂಬತಕ್ಕಂಥ ಗ್ಯಾರಂಟಿ ಯೋಜನೆಗಳು ಅಂತ ಹೇಳ್ಬಿಡಿ. ಒಂದೇ ಮಾತು, ಗ್ಯಾರಂಟಿಗಳನ್ನು ನಾವು ವಿರೋಧ ಮಾಡೋದಿಲ್ಲ. ಆದರೆ ಅಲ್ಲಲ್ಲ, ವಿರೋಧ ಮಾಡಲ್ಲ ಅಂತಂದ್ರೆ ಸ್ವಾಗತನೇ ಮಾಡ್ತೇವೆ. ಒಂದು, ಇವು ಅವರ ಸಬಲೀಕರಣ ಅಲ್ಲ, ಅದರಲ್ಲಿ ಆಸ್ತಿ ಉತ್ಪತ್ತಿ ಆಗೋದಿಲ್ಲ. ಅದು ಮೂಗಿಗೆ ತುಪ್ಪ ಸವರಿದಂಗೆ. ಆ ಜನರಿಗೆ ಆ ತಾತ್ಕಾಲಿಕವಾದ ಶಮನ ಮತ್ತು ಇವುಗಳನ್ನು ಕೊಟ್ಟಿರ್ತಕ್ಕಂಥದ್ದು ಚುನಾವಣೆಯ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.